ಮುಂದಿನ ಪ್ರಬಂಧ ಮಂಡನೆ ಮಾಡಲಿರುವವರು ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು ಇವರು. ವಿಷಯ ನಿರಂಜನರ ಕಥೆಗಳಲ್ಲಿ ಶೀಲತೆ. ಇವರ ಕಿರು ಪರಿಚಯ ಹೀಗಿದೆ. ಪ್ರಸ್ತುತ MGM ಕಾಲೇಜು ಉಡುಪಿಯಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಕನ್ನಡ ಹಾಗೂ ತುಳು ಸಾಹಿತ್ಯಕ್ಕೆ ತಮ್ಮದೇ ಆದ ಅನನ್ಯ ಕೊಡುಗೆಗಳನ್ನು ನೀಡಿರುತ್ತಾರೆ. ಕವನ ಸಂಕಲನಗಳು, ಕಥಾ ಸಂಕಲನ, ಕಾದಂಬರಿಗಳು, ನಾಟಕಗಳು, ವಿಮರ್ಶಾಕೃತಿಗಳು, ಜೀವನ ಚರಿತ್ರೆ, ಸಂಶೋಧನಾ ಪ್ರಬಂಧ, ಸಂಪಾದಿತ ಕೃತಿಗಳು ಹಾಗೂ ತುಳು ಅನುವಾದ ಕ್ಷೇತ್ರದಲ್ಲಿಯೂ ಕೂಡ 4 ಹೊತ್ತಗೆಗಳನ್ನು ಬರೆದಿರುತ್ತಾರೆ. ಇವರ ಸಾಹಿತ್ಯ ಸೇವೆಗಾಗಿ ಕನಕ ಯುವ ಪುರಸ್ಕಾರ, ಕರ್ನಾಟಕ ನಾಟಕ ಅಕಾಡೆಮಿ ಬಹುಮಾನ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಲೀಲಾವತಿ ಗುರುಸಿದ್ದಪ್ಪ ಸಿಂಧೂರ ದತ್ತಿ ಪ್ರಶಸ್ತಿ, ಅರಳು ಪ್ರಶಸ್ತಿ, ಮಲ್ಲಿಕಾ ದತ್ತಿ ಪ್ರಶಸ್ತಿ, ಪಣಿಯಾಡಿ ಪ್ರಶಸ್ತಿ, ಯುವ ವರ್ಧಮಾನ ಪ್ರಶಸ್ತಿ, ದರಾ ಬೇಂದ್ರೆ ಗ್ರಂಥ ಬಹುಮಾನ ಹಾಗೂ ಬಸವರಾಜ್ ಕಟ್ಟಿಮಣಿ ಪ್ರಶಸ್ತಿಗಳು ಸಂದಿವೆ. ಇದೀಗ ವೇದಿಕೆ ಕಾತ್ಯಾಯಿನಿ ಕುಂಜಿಬೆಟ್ಟು ಇವರ ವಿಚಾರ ಮಂಡನೆಗಾಗಿ. ವಾಗ್ದೇವಿಯ ರೆಕ್ಕೆ ಬಿಚ್ಚಿದ ಹಕ್ಕಿಯಂತಹ ಪುಸ್ತಕ ಪಾದಗಳಿಗೆ ಹಣೆಯೊತ್ತಿ ವೇದಿಕೆಯ ಮೇಲಿರುವ ಹಾಗೂ ವೇದಿಕೆಯ ಕೆಳಗೆ ಆಸೀನರಾಗಿರುವ ಎಲ್ಲ ವಿದ್ವಾಂಸರಿಗೂ, ಸಾಹಿತ್ಯಾಸಕ್ತರಿಗೂ, ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರ. ನಿರಂಜನರ ಕಥೆಗಳಲ್ಲಿ ಪ್ರಯೋಗಶೀಲತೆ ಎನ್ನುವಂತಹ ವಿಷಯದ ಕುರಿತು ನಾನು ಮಾತಾಡಲಿಕ್ಕೆ ಇಲ್ಲಿ ನಿಂತಿದ್ದೇನೆ. ನಿರಂಜನರ ಧ್ವನಿ ಎನ್ನುವ ಕಥೆಯ ಮೂಲಕ ನಾನು ಅವರ ಪ್ರಯೋಗಶೀಲತೆಯನ್ನು ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಯಾಕೆಂತ ಹೇಳಿದರೆ, ನಿರಂಜನರ ಎಲ್ಲ ಕಥೆಗಳು ಧ್ವನಿ 1 ಮತ್ತು ಧ್ವನಿ 2 ಎನ್ನುವ ಸ್ವರೂಪದಲ್ಲಿ ಪ್ರಕಟ ಆಗಿವೆ. ಅವುಗಳನ್ನು ನಾನು ಈ ಎಲ್ಲ ಕಥೆಗಳನ್ನು, ಹೆಚ್ಚಿನ ಎಲ್ಲ ಕಥೆಗಳನ್ನು ಓದಿದ್ದೇನೆ. ಪ್ರಾತಿನಿಧಿಕವಾಗಿ ಕೆಲವು ಕಥೆಗಳನ್ನು ನಾನು ಆರಿಸಿಕೊಂಡು ಈ ಕುರಿತು ಮಾತಾಡಲಿಕ್ಕಿದ್ದೇನೆ. ನಿರಂಜನರ ಧ್ವನಿ ಎನ್ನುವ ಕಥೆಯಲ್ಲಿ ಒಬ್ಬಳು ಕಡಲೆಕಾಯಿ ಮಾರುವಂತಹ ಒಬ್ಬಳು ಹೆಣ್ಣು ಮಗಳು, ಅವಳು ಹಿಂದೆ ಏನು ಕೂಲಿನಾಲಿ ಮಾಡ್ತಾ ಇರ್ತಾಳೆ. ಆಗ ಅವಳ ಗಂಡ ಅವಳಿಗೆ ಹೊಡೆಯುವುದೇ ಇಲ್ಲ, ಬಡಿಯುವುದೇ ಇಲ್ಲ, ಬೈಯುವುದೇ ಇಲ್ಲ. ಆದರೆ ಯಾವಾಗ ಅವಳು ಕಡಲೆಕಾಯಿ ಮಾರಲಿಕ್ಕೆ ಆರಂಭಿಸ್ತಾಳೆ, ಅಲ್ಲಿ ಒಂಚೂರು ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ವಲ್ಪ ಮೇಲೆ ಬರ್ತಾಳೆ ಅವಳು, ಆವಾಗ ಅವನಿಗೆ ಹೊಟ್ಟೆ ಕಿಚ್ಚಾಗ್ತದೆ. ಅವಳಿಗೆ ಬಡಿಯುವುದು ಹೊಡೆಯುವುದು ಮಾಡ್ತಾನೆ. ಯಾವ ಮಿಂಡನೊಟ್ಟಿಗೆ ಹೋಗಿದ್ದಿ, ಯಾವ ವ್ಯಾಪಾರ ಮಾಡ್ತಿ, ಕಡಲೆ ವ್ಯಾಪಾರ ಮಾಡ್ತಾ ಇರುವುದ ನೀನು, ಬೇರೆ ಯಾವ ವ್ಯಾಪಾರ ಮಾಡೋದು ಅಂತ ಹೇಳಿ. ಅಲ್ಲಿಯವರೆಗೆ ಅವನು ಕೂಲಿನಾಲಿ ಮಾಡುವಾಗ ಮೌನವಾಗಿರ್ತಾನೆ. ಅವನು ಒಂದು ಅಕ್ಷರ ಅವಳು ಬೈದರೂ ಕೂಡ ಬೈತಾ ಇರುವುದಿಲ್ಲ. ಸ್ವಲ್ಪ ಆರ್ಥಿಕವಾಗಿ ಅವಳು ಸುಧಾರಿಸಿದ ಕೂಡಲೇ ಅವನು ಬೈಲಿಕ್ಕೆ ಶುರು ಮಾಡ್ತಾನೆ, ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಅವಳು ಗರ್ಭಿಣಿ ಆಗ್ತಾಳೆ. ಅನಂತರದಲ್ಲಿ ಅವಳು ಗರ್ಭಿಣಿ ಆಗುವ ಹೊತ್ತಲ್ಲಿ ಅವನು ಹೊಡಿಲಿಕ್ಕೆ ಬಂದಾಗ ಅವಳು ಕೈಯನ್ನು ಕೊಯ್ದು ಬಿಡ್ತೇನೆ ಅಂತ ಹೇಳಿ ಬೈದು ಬಿಡ್ತಾಳೆ. ಕೂಡಲೇ ಅವನು ಮನೆ ಬಿಟ್ಟು ಹೋಗ್ತಾನೆ ಆ ಸಂಜೆಯೇ. ಅದಾದ ನಂತರ ಒಂದು ಮಗು ಹುಡ್ತದೆ. ಅದು ಮಗು ಎಲ್ಲರ ಹಾಗೆ ಅಳುವುದಿಲ್ಲ, ಗಂಡು ಮಗು. ಅದು ಎಲ್ಲ ಮಗುವಿನ ಹಾಗೆ ಅಳುವುದಿಲ್ಲ, ವಿ 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 ಅಂತ ಅಳ್ತಾ ಇರ್ತದೆ. ಬೆಳೀತಾ ಬೆಳೀತಾ ಗೊತ್ತಾಗ್ತದೆ ಅದಕ್ಕೆ ಬಾಯಿ ಬರುವುದಿಲ್ಲ, ಮೂಕ ಅಂತ ಹೇಳಿ, ಮೂಕ ಮಗು ಅಂತ ಹೇಳಿ. ಅದಕ್ಕೆ ಹೆಸರು ಕೂಡ ಇಡುವುದಿಲ್ಲ ಅವಳು. ಅಂತಹ ಮಗುವನ್ನು ಬಿಟ್ಟು ಅವಳು ಕಡಲೆಕಾಯಿ ಮಾರ್ತಾ ಎಲ್ಲ ಕಡೆ ವ್ಯಾಪಾರ ಮಾಡ್ತಾ ಇರ್ತಾಳೆ. ಸಣ್ಣ ಇರುವಾಗ ಹೊತ್ತುಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿ ಶೋಷಣೆ ಆಗುವಾಗೆಲ್ಲ ಅದು ಬಹಳ ಜೋರಾಗಿ, ಏನೂ ಮಾತಾಡದ ಮಗು ಜೋರಾಗಿ ಧ್ವನಿಯನ್ನು ಹೊರಡಿಸಿ, ಅದು ಶೋಷಣೆಯ ವಿರುದ್ಧ ಧ್ವನಿಯನ್ನು ಹೊರಡಿಸ್ತಾ ಇರ್ತದೆ. ಮಾತು ಬರ್ತಾ ಇರೋದಿಲ್ಲ ಅದಕ್ಕೆ. ಅವಳಿಗೆ ಬಹಳ ಖುಷಿ ಆಗ್ತಾ ಇರ್ತದೆ, ತನಗೊಂದು ಬೆಂಬಲ ಮಗು ಅಂತ ಹೇಳಿ. ಆಮೇಲೆ ಒಂಚೂರು ದೊಡ್ಡವನಾದ ಮೇಲೆ ಆ ಮಗುವನ್ನು ಮನೆಯಲ್ಲಿ ಅವಳು ಬಿಟ್ಟು ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಆ ಮಗು ಏನು ಮಾಡ್ತದೆ ಗೊತ್ತಿರುವುದಿಲ್ಲ. ಆದರೆ ಅದು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಎಲ್ಲೆಲ್ಲಿ ನಡೀತದೆ. ಅತಿವೃಷ್ಟಿ ಅನಾವೃಷ್ಟಿಯಾದ ಕಾಲದಲ್ಲಿ ಅರಸರು ತೆರಿಗೆ ಹಾಕ್ತಾರೆ. ಅರಸರೋ ಈಗಿನ ಸಮಕಾಲೀನ ರಾಜಕೀಯ ಧ್ವನಿಗಳು, ರಾಜಕೀಯ ಪ್ರಭುತ್ವದಲ್ಲಿರುವವರು. ಅಲ್ಲಿ ಆ ತೆರಿಗೆಯನ್ನು ಜಾಸ್ತಿ ಹಾಕಿದ ಕೂಡಲೇ ಜನರಲ್ಲಿ ಆಕ್ರೋಶ ಹುಟ್ಟಿಕೊಳ್ತದೆ. ಚಳುವಳಿಯನ್ನು ಆರಂಭಿಸ್ತಾರೆ. ಒಳಗೊಳಗೆ ಭೂಗತ ಚಟುವಟಿಕೆಗಳೆಲ್ಲ ಆರಂಭ ಆಗ್ತದೆ. ಈ ಮಗು ಅದನ್ನು ನೋಡ್ತಾ ಇರ್ತದೆ. ಬೆಳೆದ ಹುಡುಗ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತದೆ. ಒಮ್ಮೆ ಅವಳು ಕಡಲೆಕಾಯಿ ಮಾರಿ ಹಿಂದೆ ಬರುವಾಗ ನೋಡ್ತಾಳೆ, ಎಲ್ಲರೂ ಮಾತಾಡುವ ಆ ಚಟುವಟಿಕೆಗಳ ನಡುವೆ ಅವನು ಇರ್ತಾನೆ, ಏನು ಮಾತಾಡದೆ. ಅನಂತರದಲ್ಲಿ ಆ ಅರಸನ ಮಗಳಿಗೆ ಮದುವೆ ಆಗುವ ಸಂದರ್ಭ ಅದು. ರಾಜಕುಮಾರಿಯ ಮದುವೆ, ಎಲ್ಲರೂ ಪ್ರತಿಯೊಬ್ಬರೂ ಒಂದು ಬೆಳ್ಳಿಯನ್ನು ತಂದು ಕೊಡಬೇಕು ಅಂತ ಹೇಳಿ. ಆಗ ಜೋರಾಗಿ ಚಳುವಳಿ ಆರಂಭ ಆಗ್ತದೆ ಅದರ ವಿರುದ್ಧ. ಕಡಲೆಕಾಯಿ ಮಾರುವವಳು ಆ ಚಳುವಳಿಯಲ್ಲಿ ಜನ ಜಾತ್ರೆ ಸೇರಿದೆ, ನನಗೆ ದುಡ್ಡಾಗ್ತದೆ ಅಂತ ಹೋಗ್ತಾ ಇರ್ತಾಳೆ. ಪಾಪ ನೋಡ್ತಾಳೆ, ಸೈನಿಕರು ಬಂದೂಕುಗಳನ್ನು ಹಿಡ್ಕೊಂಡು ಬರ್ತಾ ಇರ್ತಾರೆ.
ನೋಡ್ತಾಳೆ ಮುಂದಿನ ಭಾಗದಲ್ಲಿ ಮುಂಚೂಣಿಯಲ್ಲಿ ಪುರೋಗಾಮಿಯಾಗಿ ಅವಳ ಮಗ ಬೊಬ್ಬೆ ಹೊಡ್ಕೊಂಡು ಬೊಬ್ಬೆ ಕೇಳುವುದಿಲ್ಲ, ಹೋಗ್ತಾ ಇರ್ತಾನೆ, ಅವನು ಚಳುವಳಿಯಲ್ಲಿ ಭಾಗವಹಿಸ್ತಾ ಇರ್ತಾನೆ. ಅವಳು ಬಂದೂಕಿನಿಂದ ಗುಂಡು ಹಾರಿದ ಕೂಡಲೇ ಓಡ್ತಾಳೆ, ಮಗನೇ ಮಗನೇ ಅಂತ ಹೇಳಿ ಓಡ್ತಾಳೆ. ಅವನು ಬಿದ್ದಿರ್ತಾನೆ, ನಂಗೆ ಏನಾಗಿಲ್ಲಮ್ಮ ಅಂತ ಮೊದಲ ಮಾತು ಮಾತಾಡ್ತಾನೆ ಅವನು. ಅನಂತರದಲ್ಲಿ ಮನೆಗೆ ಅವಳು ಕರ್ಕೊಂಡು ಬರ್ತಾಳೆ. ಮನೆಯಲ್ಲಿ ಅನ್ಯಾಯ, ಆಕ್ರೋಶ ಇದೇ ಮಾತುಗಳನ್ನು ಆ ಹುಡುಗ ಶುರು ಮಾಡ್ತಾನೆ. ಜೋರು ಹೆಚ್ಚು 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 ಮಾತಾಡಲಿಕ್ಕೆ ಶುರು ಮಾಡ್ತಾನೆ ಅವನು. ಹೆಚ್ಚು ಹೆಚ್ಚು ಮಾತಾಡಲಿಕ್ಕೆ ಶುರು ಮಾಡಿದ ಮೇಲೆ ಅವಳು ದೇವಿಗೆ ನಾನು ಹರಕೆ ಸಲ್ಲಿಸ್ತೇನೆ, ನನ್ನ ಮಗು ಮಾತಾಡ್ತಾ ಉಂಟು ಅಂತ ಹೇಳಿ ಹಳ್ಳಿಗೆ ಕರ್ಕೊಂಡು ಹೋಗ್ತಾಳೆ. ಹಳ್ಳಿಯಲ್ಲಿ ಕ್ರಮೇಣ ಅದು ತುಂಬ ಶಾಂತಿ, ನಗರದ ಕ್ರಾಂತಿ ಇಲ್ಲ ಅಲ್ಲಿ ಶಾಂತಿಯ ವಾತಾವರಣ. ಅದರ ಮಾತು ನಿಧಾನ ಆಗ್ತಾ ಆಗ್ತಾ ಹೋಗ್ತದೆ, ಚೂರ್ಚೂರೇ ಕಮ್ಮಿ ಆಗ್ತಾ ಕೊನೆಗೆ ಸನ್ನೆ ಮಾಡುವಂತಹ ಸ್ಥಿತಿಗೆ ಬರ್ತದೆ. ಆಮೇಲೆ ಮಾತು ನಿಂತು ಹೋಗ್ತದೆ. ಇದು ಅವರ ಪ್ರಯೋಗಶೀಲತೆಯ ಒಂದು ಕೇಂದ್ರ. ಯಾಕೆ ಅಂತ ಹೇಳಿದರೆ, ಎಲ್ಲಿ ಅನ್ಯಾಯ ಇರ್ತದೆಯೋ ಅಲ್ಲಿ ಮೂಕನು ಕೂಡ ಮಾತಾಡಿದ, ಮೂಕನಿಗೂ ಕೂಡ ಬಾಯಿ ಬಂತು ಅಂತ ಹೇಳಿ. ಅಂದರೆ ಹಳ್ಳಿಯಲ್ಲಿ ಅನ್ಯಾಯ ಇದ್ದಿದ್ರೂ ಕೂಡ ಅಲ್ಲಿ ಧ್ವನಿ ಎತ್ತುವವರೇ ಇಲ್ಲ ಅಲ್ಲಿ. ಅದರಿಂದಾಗಿ ಅಂತಹ ಚಟುವಟಿಕೆಗಳೇ ಇಲ್ಲ, ಆ ಮಗು ಮೂಕಾಯಿತು ಅಂತ ಹೇಳಿ. ನಿರಂಜನರ ಕಥೆಗಳ ಪ್ರಯೋಗಶೀಲತೆಯಲ್ಲಿ ನಾನು ಅದಕ್ಕೋಸ್ಕರವೇ ಧ್ವನಿ ಎನ್ನುವಂಥದ್ದನ್ನೇ ಅವರು ಇಟ್ಟಿದ್ದಾರೆ ಅಂತ ಕಾಣ್ತದೆ. ಯಾಕಂದರೆ ಇಲ್ಲಿ ಅಸಹಾಯಕರ ಧ್ವನಿ ಇರುವಂಥದ್ದು. 20ನೇ ಶತಮಾನದ ಮಹತ್ವದ ಕ್ರಾಂತಿಕಾರಿ ಕಥೆಗಾರರಲ್ಲಿ ಒಬ್ಬರಾಗಿರುವಂತಹ ನಿರಂಜನರು, ಅವರು ಕೂಡ ಹಸಿವು, ಬಡತನ, ವಿಷಾದದ ಬೆಂಕಿಯ ಒಳಗಿಂದ ಎದ್ದು ಬಂದವರು. ತನ್ನ ಲೇಖನಿಯನ್ನೇ ಸಮಾಜಕ್ಕೆ ಬೆಳಕು ತೋರ್ಲಿಕ್ಕೋಸ್ಕರ ಪಂಜು ಮಾಡಿಕೊಂಡವರು. ಈ ದೃಷ್ಟಿಯಿಂದ ಅವರ ಕಥೆಗಳ ಆಶಯದಲ್ಲಿಯೇ ನಾವು ಪ್ರಯೋಗಶೀಲತೆ ಕಾಣ್ಬೋದು. ಯಾಕಂದರೆ ನವೋದಯ ಮತ್ತು ನವೋದಯದ ಹಿಂದಿನ ಸಾಹಿತ್ಯವನ್ನು ನೋಡಿದರೆ ಅಲ್ಲಿಯ ಸಾಹಿತಿಗಳೆಲ್ಲರೂ ಸೌಂದರ್ಯದ ಅನ್ವೇಷಣೆಯನ್ನು ಮಾಡಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಇವರಿಗೆ ಬದುಕನ್ನು ರಸಮಯಗೊಳಿಸಲಿಕ್ಕೆ ಕತೆ ಬೇಕಿರಲಿಲ್ಲ. ಯಾಕೆಂತ ಹೇಳಿದರೆ ಅವರು ಸಮಾಜದಲ್ಲಿ ಭೂಗತವಾಗಿ ಇದ್ದುಕೊಂಡು ಕ್ರಾಂತಿಯಲ್ಲಿ, ಚಳುವಳಿಯಲ್ಲಿ ತೊಡಗಿಕೊಂಡಿದ್ದರು. ಬದುಕಿನಲ್ಲಿ ಮತ್ತು ಬರಹದಲ್ಲಿ ಎರಡರಲ್ಲಿಯೂ ಕೂಡ ಅವರು ಹೋರಾಟಕ್ಕೆ ಬದ್ಧರಾಗಿದ್ದರು. ಒಂದು ಸಮಾಜದ ಮನಸ್ಸಿನ ವಿಕೃತಿಯನ್ನು ತೊಳಿಬೇಕು, ಗುಡಿಸಿ ಸಾರಿಸಬೇಕು, ಅಲ್ಲಿ ಯಾವುದೇ ತಾರತಮ್ಯ ಇಲ್ಲದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು. ಅದೊಂದು ಜೀವಪರ ಕಾಳಜಿಯ, ಮಾನವೀಯ ಧೋರಣೆಯ ಒಂದು ಸಮಾಜ ಆಗಿರಬೇಕು ಎನ್ನುವಂತಹ ನಿಲುವಿನಲ್ಲಿ ಅವರು ಬರೆದರು, ಬದುಕಿದರು. ಅದರಿಂದಾಗಿ ಅವರ ಒಂದು ಆಶಯ ಮತ್ತೊಂದು ಆಕೃತಿ. ಅಂದರೆ ಭಾಷೆಯ ದೃಷ್ಟಿಯಿಂದ ಅವರು ಏನು ಪ್ರಯೋಗ ಮಾಡಿದ್ದಾರೆ, ಆಶಯದ ದೃಷ್ಟಿಯಿಂದ ನೋಡಿದರೆ ನಾವು ಅವರ ಕಥೆಗಳಲ್ಲಿ, ಹೆಚ್ಚಿನ ಎಲ್ಲ ಕಥೆಗಳಲ್ಲಿ ನಾವು ಕಾಣುವಂಥದ್ದು ಶೋಷಣೆಯ ವಿವಿಧ ಮುಖಗಳು. ಯಾಕಂದರೆ ಅವರು ಭೂಗತರಾಗಿ ಇದ್ದುಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಚಳುವಳಿಗಳನ್ನು ಮಾಡುವಾಗ ವೇಷ ಮರೆಸಿಕೊಂಡು ಪೊಲೀಸರ ಕಣ್ತಪ್ಪಿಸಿಕೊಂಡು ಹೋಗುವಾಗ ಅವರು ಕಥೆಯ ಮೊದಲಲ್ಲಿ ಒಂದು ಟಿಪ್ಪಣಿ ಕೊಟ್ಟಿದ್ದಾರೆ. ನಾನು ಹೀಗೆ ಇರುವಾಗ ನನಗೆ ಇಂತಹ ಒಂದು ಪ್ರಸಂಗವನ್ನು ನೋಡಿದೆ ಅಂತ. ಅವರು ಜನಸಾಮಾನ್ಯರಲ್ಲಿ ನಡೆಯುವ ಶೋಷಣೆಯನ್ನು ನೋಡ್ತಾ ಇದ್ರು. ಅದರ ನೆನಪಿನಲ್ಲಿ ಅದನ್ನು ಪುನರ್ ಅನುಭವ ಮಾಡಿಕೊಂಡು ಅದನ್ನು ಪುನರ್ ಸೃಷ್ಟಿ ಮಾಡ್ತಾ ಇದ್ರು, ಆ ಶೋಷಣೆಯ ಕಥೆಗಳು. ಅದರಿಂದಾಗಿ ಆ ಕಥೆಗಳಲ್ಲೆಲ್ಲ ಇರುವುದು ಸಭ್ಯ ಸಂಭಾವಿತ ಮುಖವಾಡಗಳ ಹಿಂದಿರುವ ಆಷಾಢಭೂತಿತನ, ಸ್ವಾರ್ಥ, ಲಂಪಟತನ, ಪಟ್ಟಬದ್ಧ ಹಿತಾಸಕ್ತಿಗಳ, ಅದೇ ರೀತಿಯಲ್ಲಿ ಧರ್ಮದ ಗುತ್ತಿಗೆ ಹಿಡಿದವರ ಅನಾಚಾರ, ಕರ್ಮಕಾಂಡ, ಕಾಮಕಾಂಡ ಇವತ್ತಿಗೂ ಸಮಕಾಲೀನ. ಅದೇ ರೀತಿಯಲ್ಲಿ ಜಮೀನ್ದಾರರ ಅಥವಾ ಭೂಮಾಲೀಕರ, ಬಂಡವಾಳಶಾಹಿಗಳ, ಇನ್ನು ಧಾರ್ಮಿಕ ವಾರಸುದಾರರ, ಪುರುಷಶಾಹಿ ಅಂತ ಹೇಳ್ತೇನೆ ನಾನು, ಯಾಕಂದರೆ ಹೆಣ್ಣು ಮಕ್ಕಳ ದಬ್ಬಾಳಿಕೆಯು ಅಲ್ಲಿ ಆಗ್ತದೆ. ಪುರುಷಶಾಹಿಗಳ ದಬ್ಬಾಳಿಕೆಗಳ ಅಡಿಯಲ್ಲಿ ನಲುಗುವಂತಹ ಈ ಹೆಂಗಸರ, ಜೀತದಾಳುಗಳ, ಕಾರ್ಮಿಕರ, ಕೂಲಿ ಕಾರ್ಮಿಕರ, ಅದೇ ರೀತಿಯಲ್ಲಿ ನಮ್ಮ ಒಕ್ಕಲು ಮಕ್ಕಳ, ರೈತರ, ಇವರೆಲ್ಲರ ಆಕ್ರಂದನ, ಆ ಧ್ವನಿ ಅಲ್ಲಿ ನಮಗೆ ಕಾಣಿಸ್ತದೆ. ನಾಲಗೆಯನ್ನು ಹತ್ತಿಕ್ಕಲ್ಪಟ್ಟವರಂತ ಮಾತಾಡಲಿಕ್ಕೆ ಇಲ್ಲ ಅವರು, ಅಂಥವರ ಯಮಯಾತನೆ, ಇವು ಎಲ್ಲವೂ ನಮ್ಮ ಈ ಕೃತಿಗಳಲ್ಲಿ, ಈ ಕಥೆಗಳಲ್ಲಿ ನಾವು ಕಾಣಬಹುದು. ಹೆಚ್ಚಾಗಿ ಅವರು ಕಥೆಗಳಲ್ಲಿ 13ನೇ ವರ್ಷದಿಂದಲೇ, ಅವರು ಸಣ್ಣವರಿರುವಾಗಲೇ ಕಥೆಯನ್ನು ಆರಂಭಿಸಿದರು. 13ನೇ ವರ್ಷಕ್ಕೆ ಆರಂಭಿಸಿ 5 ದಶಕಗಳ ಕಾಲ ಬರೆದರು. ಆವಾಗ ಬಾಲ್ಯದಲ್ಲಿ ಬರೆದ ಕಥೆಗಳಲ್ಲಿ ಪ್ರಯೋಗಶೀಲತೆ ಜಾಸ್ತಿ ಇದೆ.
ಪಕ್ವವಾಗಿ ನಿರಂಜನರಾಗಿ ಬರೆದ ಕಥೆಗಳಲ್ಲಿ ಅವರು ಪಕ್ವವಾಗಿ ಆಗಿದೆ. ಅಲ್ಲಿ ಯಾವ ಪ್ರಯೋಗವೂ ಇಲ್ಲ, ನೇರವಾಗಿ ನಮ್ಮ ಮನಸ್ಸಿಗೆ ಅದು ಆಳವಾಗಿ ಮುಟ್ಟುವ ಹಾಗೆ ಹರಿತವಾದ ಭಾಷೆಯಲ್ಲಿ ಬರೀತಾರೆ. ಕೆಲವು ಕಥೆಗಳಲ್ಲಿ ಕಣ್ಣೀರು ಬರ್ತದೆ. ಈ ಪ್ರಯೋಗಶೀಲತೆಯನ್ನು ಗಮನಿಸಿದಾಗ ನಮಗೆ ಕಾಣುವಂಥದ್ದು ಅವರ ಕಥೆಗಳ ಚೌಕಟ್ಟಿನಲ್ಲಿ ಬಹಳ ಅನ್ವೇಷಣೆಯನ್ನು ಅವರು ಮಾಡಿದ್ದಾರೆ, ಕಥಾತಂತ್ರದಲ್ಲಿ ಅಂತ ಹೇಳಿ. ಅವರ ಕಥೆಗಳು ಎಲ್ಲವೂ ಕೂಡ 13ನೇ ವಯಸ್ಸಿನಿಂದ ರಾಷ್ಟ್ರಬಂಧು, ಜನಶಕ್ತಿ, ಚಿತ್ರಗುಪ್ತ, ವಾಣಿ, ಉಷಾ ಮೊದಲಾದ ಪತ್ರಿಕೆಗಳಲ್ಲಿ ಆಗಲೇ ಪ್ರಕಟವಾಗಿರುವಂಥದ್ದನ್ನು ಅವರು ಇಲ್ಲಿ ಸಮಗ್ರ ಸಂಪಾದನೆ ಮಾಡಿರುವುದರಿಂದ ಆ ಕಥೆಗಳನ್ನು ನಾವು ಪ್ರಯೋಗಶೀಲತೆಯ ದೃಷ್ಟಿಯಿಂದ ನೋಡಿದರೆ, ಮೊದಲ ಕತೆ ಮೋಹಜಾಲ 13ನೇ ವಯಸ್ಸಿಗೆ ಬರ್ತದ್ದು. ಅದರಲ್ಲಿ ಸ್ವಲ್ಪ ಮಿತಿಯೂ ಇರ್ತದೆ ಚೌಕಟ್ಟಲ್ಲಿ. ಯಾಕೆ ಅಂತ ಹೇಳಿದರೆ ಅದು ಸಣ್ಣ ವಯಸ್ಸಿನಲ್ಲಿ ಬರ್ದದ್ದು, ಅವರು ಅಪ್ರಾಪ್ತರಾಗಿರುವಾಗ ಬರ್ದದ್ದು. ಅದರಲ್ಲಿ ಬರೀ ಪತ್ರ ರೂಪದ ಕಥೆಗಳು. ಮೊದಲು ನಾನು ನೋಡಿದ್ದು ಪತ್ರ ರೂಪದ ಕಥೆಗಳು, ಆಮೇಲೆ ಪಾತ್ರ ರೂಪದ ಕಥೆಗಳು, ಆನಂತರ ಕಡತ ರೂಪದ ಫೈಲ್ ರೂಪದ ಕಥೆಗಳು, ಅನಂತರ ಸಂಭಾಷಣೆ ರೂಪದ ಕಥೆಗಳು, ಆಮೇಲೆ ರಂಗರೂಪದ ಬರೀ ದೃಶ್ಯ ರೂಪದ ದೃಶ್ಯ ಜೋಡಣೆ ಮಾಡುವಂತಹ ಕಥೆಗಳು, ಆಮೇಲೆ ನಾನು ಎನ್ನುವ ಉತ್ತಮ ಪುರುಷವಾಚಕದಲ್ಲಿಯೇ ನಿರೂಪಣೆ ಮಾಡ್ತಾ ಹೋಗುವಂತಹ ಕಥೆಗಳು, ಆಮೇಲೆ ಅವನು ಅವಳು ಇಂತಹ ಭಾಷೆಯಲ್ಲಿ ನಾಮಪದ ಎಲ್ಲ ಬಳಸ್ಕೊಂಡು ನಿರೂಪಣೆ ಮಾಡುವಂತಹ ಕಥೆಗಳು, ಅದಾದ ನಂತರ ನೇರ ನಿರೂಪಣೆಯನ್ನು ಮಾಡುವಂತಹ ಮತ್ತು ಹಿನ್ನೋಟ ಮುನ್ನೋಟ ತಂತ್ರಗಳನ್ನೆಲ್ಲ ಬಳಸಿಕೊಂಡು ಮಾಡಿರುವಂತಹ ಕಥೆಗಳು. ಮುಖ್ಯವಾಗಿ ನಿರಂಜನರಾಗಿ ಅವರು ಬರೆದಾಗ ಪ್ರತಿಮೆ, ಸಂಕೇತ, ರೂಪಕಗಳನ್ನು ಬಳಸಿಕೊಂಡು ಒಂದು ಬಹಳ ವಿಶಿಷ್ಟವಾದ ಭಾಷೆಯಲ್ಲಿ, ಹರಿತವಾದ ಭಾಷೆಯಲ್ಲಿ ನಮ್ಮ ಹೃದಯಕ್ಕೆ ತಿವಿಯುವ ಹಾಗೆ, ನಮ್ಮ ಕೊನೆಯ ಗಿರಾಕಿ ಇರ್ಬೋದು, ಕೃಷ್ಣ ಇರ್ಬೋದು, ಓದುವಾಗ ಅಳು ಬರ್ತದೆ. ಅಲ್ಲೇನು ಭಾವುಕತನದ ಭಾಷೆ ಇಲ್ಲ, ಅವರು ಭಾವುಕರಾಗಿಲ್ಲ, ಕತೆಗಾರ ನಿರ್ಲಿಪ್ತವಾಗಿ ಕತೆಗಳನ್ನು ಹೇಳ್ತಾ ಹೋಗ್ತಾರೆ. ಆದರೆ ನಾವು ಓದುವಾಗ ನಿಜವಾಗಿ ನಿನ್ನೆ ಈ ಕೃಷ್ಣ ಓದುವಾಗ ದಲಿತರ ಕತೆ, ಜೀವನದ ಕತೆ, ಕಣ್ಣಲ್ಲಿ ನೀರು ಬಂತು. ತುಂಬ ದುಃಖ ಆಗ್ತದೆ ಆ ಕಥೆಯನ್ನು ಓದುವಾಗ. ಅಂತಹ ಪರಿಣಾಮವನ್ನು ಉಂಟು ಮಾಡುವ ಪ್ರತಿಮಾತ್ಮಕವಾದ ಸಾಂಕೇತಿಕವಾದ ಕಥೆಗಳನ್ನು ಅವರು ನಿರಂಜನರಾಗಿ ನೀಡಿದ್ದಾರೆ. ಮೊದಲಲ್ಲಿ ಪತ್ರ ರೂಪದ ಕಥೆಗಳನ್ನು ನಾವು ನೋಡಿದರೆ ಮೋಹಜಾಲ 13ನೇ ವಯಸ್ಸಲ್ಲಿ ಬರೆದದ್ದು. ಆ ಮೋಹಜಾಲದಲ್ಲಿ ಅವರು ಹೆಸರುಗಳನ್ನು ಬಳಸಿಕೊಳ್ಳುವಲ್ಲಿಯೂ ಕೂಡ ಮಾಡ್ತಾರೆ. ಉಮಾನಾಥ ಎನ್ನುವಂತಹ ಒಬ್ಬ ಗಂಡ, ಅವನಿಗೆ ಸರಳ ಎನ್ನುವ ಹೆಂಡತಿ, ಅವನಿಗೆ ಮನೋಹರ ಎನ್ನುವ ಪ್ರೇಯಸಿ, ಮತ್ತೆ ತಂದೆ, ಮಾವ. ಈ ಉಮಾನಾಥ ಅದರಲ್ಲಿ ಬರೀ ಪತ್ರಗಳನ್ನು ಜೋಡಿಸಿದ್ದಾರೆ. ಕೊನೆಯಲ್ಲಿ ಒಂದು ವಾರ್ತೆ, ಯುಗಮತದ ವಾರ್ತೆ ಅಷ್ಟೇ ಇರುವುದು ಅದರಲ್ಲಿ. ಎರಡು ಮಧ್ಯದಲ್ಲಿ ಅಪ್ಪ ಕಳುಹಿಸಿದ ತಂತಿ, ಅಪ್ಪ ಮಗನಿಗೆ ಕಳುಹಿಸಿದ ತಂತಿ, ಮಗ ಅಪ್ಪನಿಗೆ ಹಿಂದಕ್ಕೆ ಕಳುಹಿಸಿದ ತಂತಿ ಅಷ್ಟೇ. ಮೊದಲಲ್ಲಿ ಸರಳ ಬರೀತಾಳೆ ಗಂಡನಿಗೆ, 2 ವರ್ಷ ಆಯಿತು ಮದುವೆಯಾಗಿ, ಇನ್ನೂ ಕೂಡ ನೀವು ನನಗೊಂದು ಪತ್ರ ಕೂಡ ಬರೀತಾ ಇಲ್ಲ, ನನ್ನ ಅಪ್ಪ ದುಡ್ಡು ಕಳಿಸ್ತಾನೇ ಇದ್ದಾರೆ ನಿಮಗೆ BA ಓದಲಿಕ್ಕೆ, ಈಗ ಇನ್ನೇನು 10 ರೂಪಾಯಿ ಕಳಿಸ್ತಾರೆ ಅವರು, ಇನ್ನಾದರೂ ಒಮ್ಮೆ ಆದರೂ ಮನೆಗೆ ಬನ್ನಿ, ನನಗೊಂದು ಪತ್ರ ಬರೀರಿ. ಇತಿ ನಿನ್ನ ಹೆಮ್ ಡ್ಯಾಶ್ ಡಾ ಡ್ಯಾಶ್ ತಿ, ಅಲ್ಲೇ ಒಂದು ಪ್ರಯೋಗಶೀಲತೆ ಇದೆ. ಹೆಮ್ ಡ್ಯಾಶ್ ಡಾ, ಹೆಂಡತಿ ಅಂತ ಬರೆಯುವುದಿಲ್ಲ. ಹೆಮ್ ಅಂದರೆ ಹೌದಲ್ವ, ಅವಳಿಗೆ ಸಂಶಯ ಅವನು ಮಾಡುವ ವರ್ತನೆಯಿಂದ, ಅದೊಂದು ವ್ಯಂಗ್ಯ. ಹೆಂಡತಿ ಅಂತ ಹೇಳಿ, ದುಡ್ಡು ಬೇಕು ನಿಮಗೆ, ಮದುವೆ ಆಗಿ ಹೋಗಿದ್ದೀರಿ, ನಮ್ಮ ರಿಸಲ್ಟ್ ಏನಾಯಿತು ಅಂತ ಆದರೂ ತಿಳಿಸಿ. ರಿಸಲ್ಟು ಕೂಡ ಅವಳು ಕಡಿಮೆ ಓದಿದವಳು, ಅವಳ ಹೆಸರು ಸರಳ, ಅವನ ಉಮಾನಾಥ. ಅದರ ನಂತರದಲ್ಲಿ ಉಮಾನಾಥ ಬರೀತಾನೆ ಅವಳಿಗೆ ಮರಳಿ ಪತ್ರ. ನಿನ್ನ ಪತ್ರ ತಲುಪಿತು, ನೀನಿನ್ನು ಕೊನೆಯಲ್ಲಿ ಸರಳ ಎಂದು ಬರೆದರೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ಕೊನೆಯಲ್ಲಿ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಪುನಃ ಬ್ರಾಕೆಟಲ್ಲಿ, ಅಂದರೆ ಬಿಟ್ಟು ಬಿಡಲಿಕ್ಕೆ ತಯಾರಿದ್ದಾನೆ, ಅವನು ಬಿಟ್ಟು ಬಿಡ್ತಾನೆ ಅದರಲ್ಲಿ. ಆಮೇಲೆ ನೀನು ಇನ್ನು ಉಮಾ ಎಂದು ಬರೆಯಬೇಕು. ನಾನು ನಿನಗೆ ಬರುವಾಗ ಏನಾದರೂ ತರ್ತೇನೆ, ನಾನು ಇರುವುದಿಲ್ಲ, ಬಂದು ಹೋಗುತ್ತೇನೆ ಅಷ್ಟೇ. ಹಾಗೆ ಬರೆದಿರ್ತಾನೆ. 3ನೇ ಪತ್ರದಲ್ಲಿ ಮನೋಹರ ಉಮಾನಾಥನಿಗೆ ಬರೆದಿರ್ತಾಳೆ. ಮನೋಹರ ಅವನ ಪ್ರೇಯಸಿ. ಆ ಹೆಸರು ಕೂಡ ನೋಡಿ, ಸರಳ ಎನ್ನುವುದು ಬಹಳ 4ನೇ ಕ್ಲಾಸ್ 5ನೇ ಕ್ಲಾಸ್ ಕಲಿತಂತಹ ಬಹಳ ಸರಳ ಜೀವಿ, ಹಳ್ಳಿಯ ಹುಡುಗಿ. ಉಮಾನಾಥ ಎನ್ನುವವನು ನಮ್ಮ ದಿವ್ಯವಾದ ಕಲ್ಪನೆಯಲ್ಲಿ ಉಮೇಶ, ಅರ್ಧನಾರೀಶ್ವರ, ಹೆಂಡತಿ ಗಂಡ ವಿವಾಹಿತ ಒಂದು ಹೆಸರು ಉಮಾನಾಥ ಅಂತ ಹೇಳಿ. ಮನೋಹರ ಎನ್ನುವುದು ನೋಡುವಾಗಲೇ ನಮಗೆ ಗಂಡಿನ ಹೆಸರಿನ ಹಾಗೆ, ಒಂದು ರೀತಿಯಲ್ಲಿ ಅವಳು BA ಓದ್ತಾ ಇರ್ತಾಳೆ, ಆಧುನಿಕ ಸ್ತ್ರೀ. ಅವಳು ಏನು ಮಾಡ್ತಾಳೆ, ಅವಳು ಪತ್ರ ಬರೀತಾಳೆ. ಅವಳು ಪತ್ರ ಬರೆಯುವಾಗ ನಿಮಗೆ ಇಷ್ಟವಾದ ಏನನ್ನೋ ತಂದು ಬಿಡಾರದಲ್ಲಿ ಇಟ್ಟಿದ್ದೇನೆ, ನೀವು ರಾತ್ರಿ ಬನ್ನಿ ಅಂತ. ಅಲ್ಲಿಗೆ ಗೊತ್ತಾಗ್ತದೆ ನಮಗೆ ಅವರಲ್ಲಿ ಏನೋ
ವಿವಾಹೇತರ ಇವನು ಸಂಬಂಧ ಅವಳಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಹೇಳಿ. ಆಮೇಲೆ ಅಲ್ಲಿಂದ ಪುನಃ ಸರಳ ಬರೀತಾಳೆ, ನೀವು ನನಗೆ ಅಲ್ಲಿಗೆ ನಮಗೆ ಗೊತ್ತಾಗ್ತದೆ ಅವನು ಊರಿಗೆ ಹೋಗಿ ಏನೋ ಒಂದು ಕೊಟ್ಟು ಬಂದಿದ್ದಾನೆ ಅವಳಿಗೆ ಅಂತ ಹೇಳಿ. ನೀವು ಕೊಟ್ಟ ಮಾತ್ರೆಯನ್ನು ಅಪ್ಪ ನೋಡಿದ್ರು ಅದು ಪೌಷ್ಟಿಕಾಂಶದ ಮಾತ್ರೆ ಅಲ್ಲ, ಅದು ವಿಷದ ಮಾತ್ರೆ ಅಂತ ಹೇಳಿ ಅಪ್ಪನಿಗೆ ಗೊತ್ತಾಗಿದೆ. ನೀವು ನನಗೆ ಯಾಕೆ ಅದನ್ನು ಕೊಟ್ಟಿದ್ದೀರಿ, ನೀವು ಹೀಗೆ ಮಾಡಬಾರ್ದಿತ್ತು ಅಂತೆಲ್ಲ ಅವಳು ಬರೀತಾಳೆ. ಅನಂತರದಲ್ಲಿ ಅಪ್ಪನ ಪತ್ರ ಮಗನಿಗೆ, ನೀನು ಹೆಂಡತಿಯನ್ನು ಕೊಲ್ಲಿಕ್ಕೆ ಹೊರಟದ್ದು ನಮಗೆ ಗೊತ್ತಾಗಿದೆ, ನೀನು ಇಂತಹ ಕೆಲಸ ಮಾಡಿದರೆ ನನ್ನ ಆಸ್ತಿಯಲ್ಲಿ ನಿನಗೆ ಚೂರು ಕೂಡ ಹಕ್ಕಿಲ್ಲ. ಈ ಕಾರಣದಿಂದಾಗಿ ನೀನು ಕೂಡಲೇ ಆ ದುರ್ಬುದ್ಧಿಯನ್ನು ಬಿಟ್ಟು ಮನೆಗೆ ಬಾ. ನೀನು ರಿಸಲ್ಟ್ ಅದರ ಮಧ್ಯೆಯಲ್ಲಿ ತಂತಿ ಹೋಗಿರ್ತದೆ, ರಿಸಲ್ಟ್ ಏನಾಗಿದೆ, ರಿಸಲ್ಟ್ ಕೇಳಬೇಡ ನೀನು ನನ್ನ ಹತ್ರ ಅಂತೇಳಿ ಮಗ ಬರ್ದಿರ್ತಾನೆ. ಅಷ್ಟೇ ಕತೆ. ಅನಂತರದಲ್ಲಿ ಆಸ್ತಿಯಲ್ಲಿ ಹಕ್ಕಿಲ್ಲ ಹೇಳಿದ ಕೂಡಲೇ ಮನೋಹರನಿಗೆ ಬರೀತಾನೆ ಅವನು, ಮನೋಹರ, ನಾನು ನಿನಗೋಸ್ಕರ ಏನು ಮಾಡಲು ತಯಾರಿದ್ದೇನೆ, ಅಪ್ಪ ದುಡ್ಡು ಕಳಿಸುವುದಿಲ್ಲ ಅಂತೆ, ಅಪ್ಪ ಹೀಗೆ ಆಸ್ತಿಯಲ್ಲಿ ಹಕ್ಕಿಲ್ಲ ಹೇಳಿದ್ದಾನೆ, ನಾನು ನಿನ್ನೊಟ್ಟಿಗೆ ಇರ್ತೇನೆ, ಈಗ ಸದ್ಯಕ್ಕೆ ನಂಗೊಂದು 300 ರೂಪಾಯಿ, ಅವನ ಹಣದಲ್ಲಿ ಅವಳು ಮಜಾ ಮಾಡ್ತಿದ್ಲು, ಇಬ್ರು ಮಜಾ ಮಾಡ್ತಿದ್ರು, 300 ರೂಪಾಯಿ ಕಳುಹಿಸು ಅಂತ ಹೇಳಿ. 300 ರೂಪಾಯಿ ಕಳುಹಿಸು ಅಂತ ಹೇಳಿದ ಕೂಡಲೇ ಅವಳು ಮತ್ತೊಂದು ವಾರ್ತೆ ಬರ್ತದೆ ಯುಗಮತದಲ್ಲಿ. ಅಷ್ಟೇ, ಯುಗಮತದಲ್ಲಿ ಇರ್ತದೆ, ಉಮಾನಾಥ ಎನ್ನುವ ವಿದ್ಯಾರ್ಥಿಯು, BA ವಿದ್ಯಾರ್ಥಿಯು, ಆತನು ಮನೋಹರ ಎನ್ನುವ ಹೆಣ್ಣು ಮಗಳ ಬಿಡಾರಕ್ಕೆ ಹೊಕ್ಕು ಅಲ್ಲಿ ಅವಳಿಗೆ ಸ್ನೇಹಿತನಂತೆ ನಟಿಸಿ 1,500 ರೂಪಾಯಿ ಗಂಟನ್ನು ಅವನು ಹೊತ್ತುಕೊಂಡು ಓಡಿ ಹೋಗುವಾಗ ಪೊಲೀಸರು ಹಿಡಿದು ಈಗ ಮ್ಯಾಜಿಸ್ಟ್ರೇಟರ್ ಆತನಿಗೆ 1 ವರ್ಷ ಜೈಲು ಶಿಕ್ಷೆಯನ್ನು ನೀಡಿದ್ದಾರೆ. ಅಲ್ಲಿಗೆ ಕತೆ ಮುಗಿಯಿತು. ಬರೀ ಪತ್ರ ಪತ್ರ ಪತ್ರ. ಅದರಲ್ಲಿ ಒಂದು ಕಥಾಹಂದರ ನಮಗೆ, ಈಗ ನಾನು ಹೇಳಿದ ಕತೆ ಅಷ್ಟೇ, ಕಥಾಹಂದರ ನಮಗೆ ಗೊತ್ತಾಗ್ತದೆ. ಇದು ಒಂದು ಪ್ರಯೋಗಶೀಲತೆ. ಇನ್ನು 2ನೇ ಕತೆ, ಅವರ 13ನೇ ವಯಸ್ಸಿನಲ್ಲಿಯೇ ಬರೆದಿರುವಂತಹ 2ನೇ ಕಥೆಯಲ್ಲಿ, ಅದರಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ದೃಶ್ಯ ರೂಪದ ಕಥೆಗಳು, ಒಂದು ನಾಟಕ ರೂಪದ ಕಥೆಗಳು, ದೃಶ್ಯ. ಆ ದೃಶ್ಯ, ಮೊದಲ ದೃಶ್ಯದಲ್ಲಿ ಯಾರೋ ಇಬ್ರು ದಾರಿ ಹೋಕರು ಹೋಗ್ತಾ ಇರ್ತಾರೆ, ಅವ್ರು ಯಾರು ಅಂತ ಗೊತ್ತಾಗುದಿಲ್ಲ, ಅವರ ಮಾತುಕತೆಯಲ್ಲಿ ಗೊತ್ತಾಗ್ತದೆ ಅವನು ಒಬ್ಬ ಉಮೇಶ ಮತ್ತೊಬ್ಬ ಮಾಧವ ಅಂತ ಹೇಳಿ. ನಡುವೆ ಸುಶೀಲ ಎನ್ನುವ ಹೆಣ್ಣು ಮಗಳ ಹೆಸರು ಬರ್ತದೆ. ಉಮೇಶ ಮಾಧವನ ಹೆಂಡತಿ ಸುಶೀಲ, ಅವಳಲ್ಲಿ ಉಮೇಶನಿಗೆ ಪ್ರೀತಿ. ಇದು ನೋಡಿ ಚಿಕ್ಕ ಬಾಲ್ಯದಲ್ಲಿ ಬರೆದ ಕತೆ, ಅದರಿಂದಾಗಿ ಹೀಗೆಲ್ಲ ಇವೆ. ಅದರಿಂದಾಗಿ ಪ್ರೀತಿಯಿಂದಾಗಿ ಅವನು ಉಮೇಶ ಆ ವಿವಾಹಿತೆಯನ್ನು ತಾನು ಪಡ್ಕೊಳ್ಳಿಕ್ಕೋಸ್ಕರ ಮಾಧವನನ್ನು ಗುಂಡಿಟ್ಟು ಕೊಲ್ತಾನೆ. ಆಮೇಲೆ 4 ಮಂದಿಯನ್ನು ಕರೆಸಿ ಆ ಹೆಣವನ್ನು ಸುಶೀಲೆಯ ಮನೆಯ ಮುಂದೆ ಹಾಕ್ಲಿಕ್ಕೆ ಹೇಳ್ತಾನೆ. ಅದು ಒಂದು ದೃಶ್ಯ ಆದ್ಮೇಲೆ ಮತ್ತೊಂದು ನಿರೂಪಣೆ. ಆ ನಿರೂಪಕ ಅದರಲ್ಲಿ ಕತೆಗಾರ ಕಾಣಿಸಿಕೊಳ್ತಾನೆ. ನಿರೂಪಕ ಹೇಳ್ತಾನೆ, ಅವನು ಸಾಯುವ ಮೊದಲು, ನೋಡು ನಿನಗೋಸ್ಕರ ನನ್ನನ್ನು ಕೊಂದಿದ್ದಾನೆ, ನೀನು ಅವನ ಮೇಲೆ ಸೇಡು ತೀರಿಸಿ ನನ್ನ ಹತ್ತಿರಕ್ಕೆ ಬಂದು ಬಿಡು ಅಂತ ಹೇಳಿ ಸಾಯ್ತಾನೆ ಅಂತ. ಅದಾದ ನಂತರ 3ನೇ ದೃಶ್ಯ, ಅದು ಕೋರ್ಟ್ ದೃಶ್ಯ. ಕೋರ್ಟಲ್ಲಿ ಬಹಳ ಸಭ್ಯಸ್ಥನಾದ ಒಳ್ಳೆಯ ಮನೆತನದ ನಮ್ಮ ಉಮೇಶನು, ಅವನು ಸಂಭಾವಿತನಾಗಿರುವುದರಿಂದ, ಒಳ್ಳೆಯ ಮನೆತನದವನಾಗಿರುವುದರಿಂದ, ಅವನು ಕೊಂದದ್ದಕ್ಕೆ, ಗುಂಡಿಟ್ಟು ಕೊಂದದ್ದಕ್ಕೆ ಯಾವುದೇ ಸಾಕ್ಷಿ ಇಲ್ಲದಿರುವುದರಿಂದ ಅವನನ್ನು ಬಿಡುಗಡೆ ಮಾಡಲಾಗಿದೆ, ಈ ಕೇಸನ್ನು ಕೈ ಬಿಡಲಾಗಿದೆ ಅಂತ ಹೇಳಿ. ಕೊನೆಯ ದೃಶ್ಯದಲ್ಲಿ ಇನ್ನೊಂದು ದೃಶ್ಯ ಅಂತ ಬರೆಯುವುದಿಲ್ಲ ಅವರು, ಆದರೆ ದೃಶ್ಯವೇ ಅದು, ಸಂಭಾಷಣೆ. ಆ ದೃಶ್ಯದಲ್ಲಿ ಕೊನೆಯಲ್ಲಿ ಅವನು ಈ ಉಮೇಶನು ಬಂದೂಕು ಹಿಡ್ಕೊಂಡು ಸುಶೀಲೆಯ ಮನೆಗೆ ಬಂದಿರ್ತಾನೆ. ಸುಶೀಲೆಯನ್ನು ಒತ್ತಾಯ ಮಾಡ್ತಾನೆ ತನ್ನಗೆ ಒಪ್ಪಿಸಿಕೊಳ್ಳಿಕ್ಕೆ. ಆಗ ಅವಳು ತನ್ನ ಕೈಯಲ್ಲಿದ್ದ ಚೂರಿಯಿಂದ ಅವನನ್ನು ತಿವಿತಾಳೆ. ಅವನು ಬಂದೂಕಿನಿಂದ ಗುಂಡು ಹೊಡಿತಾನೆ. ಇಬ್ಬರು ಸತ್ತು ಬೀಳ್ತಾರೆ. ಮರುದಿನ ಕತೆಗಾರರು ಮತ್ತೆ ನಿರೂಪಣೆ, ನಾನು ನನ್ನ ಸ್ನೇಹಿತನೊಟ್ಟಿಗೆ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ಹುಡುಗ, ಪತ್ರಿಕೆ ಮಾರುವ ಹುಡುಗ, ಕೊಲೆ 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 ಕೊಲೆ, ಅರ್ಧಾಣೆ ಕೊಲೆ 3 ಕೊಲೆ, ಕರ್ಮವೀರ ಅಂತ ಹೇಳಿ ಮಾರ್ತಾ ಇದ್ದ ಪತ್ರಿಕೆ ತಕೊಂಡು ನೋಡಿದ್ರೆ ಅದರಲ್ಲಿ ಕೊಲೆಯ ಪ್ರಸಂಗ ಬಂದಿತ್ತು. ಆದರೆ ಅಬ್ಬಾ ಮೋಹವೇ, ಅದರಲ್ಲಿ ಬರ್ದದ್ದೇನು ವಿಶಿಷ್ಟ ಅಂತ ಹೇಳಿದ್ರೆ, ಅವನು ಸಂಭಾವಿತನೇ ಉಮೇಶ. ಅದರಲ್ಲಿ ಬರ್ದಿರುವಂಥದ್ದು, ಉಮೇಶನು ತನ್ನ ಮೇಲೆ ಕೋರ್ಟಿನಲ್ಲಿ ಕೇಸು ಹಾಕಿರುವುದರಿಂದ ಮನಸ್ಸಿನಲ್ಲಿ ಅಪಾರವಾಗಿ ನೊಂದು ಆ ಹೆಣ್ಣನ್ನು, ಸುಶೀಲೆಯನ್ನು ಕೊಂದು ತಾನು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡ ಅಂತ ಹೇಳಿ. ಅಲ್ಲೊಂದು ಸ್ಲೋಗನ್ ಇರ್ತದೆ ಕೊನೆಯಲ್ಲಿ, ಉದ್ಗಾರ ಕತೆಗಾರರದ್ದು, ಅಬ್ಬಾ ಮೋಹಜಾಲವೇ ಪ್ರೇಮ ದೇವಿಯೇ ಅಂತ ಹೇಳಿ. ಇಂಥದ್ದೆಲ್ಲ ಸ್ಲೋಗನ್ ಹೇಳ್ತಾರೆ. ಮತ್ತೆ ಇನ್ನು ಪಾತ್ರಗಳ ಕತೆಗಳು, ಇದು ಸ್ವಲ್ಪ ಸಮಯದ ನಂತರ ಬರೆದದ್ದು, ಅವರೊಂದು 19-20 ವರ್ಷಗಳ ನಂತರ ಬರೆದದ್ದು. ಅಲ್ಲಿಯೂ ಪಾತ್ರಗಳೇ ತಮ್ಮ ಕಥೆಯನ್ನು ಹೇಳುವುದು. ಯಾರತ್ರ ಹೇಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ರಾಯರೇ ಅಂತ ಹೇಳ್ತಾ ಇರ್ತಾರೆ. ಅದು ಒಂದು ರೀತಿಯಲ್ಲಿ ನಾಟಕೀಯ. ಈ ರಂಗದ ಮೇಲೆ ಯಾರೊಟ್ಟಿಗೂ ಮಾತಾಡ್ತಾ ಇರ್ತಾನೆ ಅನಂತಯ್ಯ. ಅವನ ಮಾತಿನಿಂದ ಗೊತ್ತಾಗ್ತದೆ ಅವನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ 22 ದಿನಗಳಿಂದ ಕೆಲಸ ಇಲ್ಲದೆ
ಅವನು ಕೆಲಸಕ್ಕೂ ಹೋಗದೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದ. ಮಧ್ಯ ಮಧ್ಯ ಒಂಚೂರು ರುಕ್ಮಿಣಿ ನನಗೆ ಒಂಚೂರು ಬಾರ್ಲಿ ನೀರು ಕೊಡು ಅಂತ ಹೇಳ್ತಾ ಇರ್ತಾನೆ ಅವನು. ಅದರಿಂದ ಅವನು ಅಸ್ವಸ್ಥ ಅಂತ ಗೊತ್ತಾಗ್ತದೆ. ರಾಯರೇ, ನೀವು ಮಾತಾಡಬೇಡಿ ಅಂತ ಹೇಳಬೇಡಿ, ನೋಡಿ 22 ದಿನದಿಂದ ನಾನು ಮಾತಾಡಿಲ್ಲ ಅಂತ ಅವನ ಸ್ಥಿತಿಯನ್ನೆಲ್ಲ ಹೇಳ್ತಾನೆ. ಆಮೇಲೆ ಅನಂತಯ್ಯನ ಹೆಂಡತಿ ಮಾತಾಡ್ತಾಳೆ. ನೀವು ಅಳ್ಬೇಡಿ ಅಂತ ಹೇಳ್ತೀರಲ್ಲ ಅಣ್ಣ, ನಾನು ಅಳದೆ ಹೇಗಿರುವುದು, ಎಂಥ ಸ್ಥಿತಿ ಬಂತು ಅಂತೆಲ್ಲ ಅವಳ ಬಡತನದ ಸ್ಥಿತಿ. ಮತ್ತೆ ಅನಂತರದಲ್ಲಿ ಮಗಳು ಮಾತಾಡ್ತಾಳೆ, ಕಮಲು. ಏನ್ ಮಾಡುವುದಣ್ಣ, ಹೀಗೀಗೆ ಆಗಿದೆ, ನನಗೆ ಸೀರೆಯೇ ಇಲ್ಲ, 2 ಸೀರೆ, ಇಂಥದ್ದೆಲ್ಲ ಕಥೆಗಳು ಹೀಗೆ. ಮತ್ತೆ ಮಗ ಮಾತಾಡುವಂಥದ್ದು. ಇಂಥದ್ರಲ್ಲಿ ಅವರ ಬಡತನದ ಪರಿಸ್ಥಿತಿ ಗೊತ್ತಾಗ್ತದೆ. ಅನಂತರದಲ್ಲಿ ನಿರಂಜನರು ಮಾತಾಡ್ತಾರೆ. ನಿರಂಜನ ಎನ್ನುವ ಹೆಸರಲ್ಲಿ, ಅದು ಕತೆಗಾರರು. ನಮ್ಗೆ ಎಷ್ಟೋ ಸಲ ಕಾಣ್ತದೆ, ಇಷ್ಟು ಅಸಹಾಯಕ ಸ್ಥಿತಿಯಲ್ಲಿ ನಿರಂಜನರು ಬರೀ ನಿರ್ಲಿಪ್ತರಾಗಿ ಕತೆ ಹೇಳ್ತಾರೆ. ಅನಂತಯ್ಯನವರಿಗೆ ಸಹಾಯ ಮಾಡ್ಬೋದಿತ್ತಲ್ಲ. ಅಥವಾ ಆಸ್ಪತ್ರೆಯಲ್ಲಿ ಎನ್ನುವ ಕಥೆಯಲ್ಲಿ ಒಂದು ಮಗು, ಅದು ಪಾಪ ಬಡ ಮಗು, ಅದನ್ನು ದಾಖಲಾತಿಯೇ ಮಾಡ್ಕೊಳ್ಳುವುದಿಲ್ಲ ಆಸ್ಪತ್ರೆಯಲ್ಲಿ ವೈದ್ಯರು. ಅದು ಅಳ್ತಾ ಇರ್ತದೆ, ಅದರ ಕಾಲಿಗೆ ಕೊಳಕು ಬಟ್ಟೆಯ ಕಟ್ಟಿರ್ತಾರೆ ಗಾಯಕ್ಕೆ. ಅದು 1ನೇ ದಿನ ನೋಡುವಾಗ ಜೋರು ಬೊಬ್ಬೆ ಹೊಡೆದು ನೋವಿನಲ್ಲಿ ಅಳ್ತಾ ಇರ್ತದೆ. ಇವರು ನಿರಂಜನರು ಬರ್ತಾರೆ, ಬಂದು ಕತೆಗಾರರು ಬಂದು ಅದನ್ನು ಆಸ್ಪತ್ರೆಗೆ ಸೇರಿಸಿಕೊಳ್ಳಿ ಅಂತ ಹೇಳ್ತಾರೆ. ಡಾಕ್ಟರ್ ಹತ್ರ ಯಾರು ಸೇರಿಸುವುದಿಲ್ಲ. 2ನೇ ದಿನ ಬರುವಾಗಲೂ ಅಳ್ತದೆ, ಪುನಃ ಹೇಳ್ತಾರೆ ಯಾರು ಸೇರಿಸುವುದಿಲ್ಲ. 3ನೇ ದಿನ ಬರುವಾಗ ಮಗುವಿಗೆ ಯಾರೋ ಒಬ್ಬಳು ಅಜ್ಜಿ ಒಂದು ಮುಷ್ಟಿ ಅನ್ನವನ್ನು ತಿನ್ನಿಸ್ತಾ ಇರ್ತಾಳೆ. ನನ್ನ ಮಗು ಆಸ್ಪತ್ರೆಯಲ್ಲಿದೆ, ಈ ಮಗುವಿಗೊಂಚೂರು ನಾನು ಅನ್ನ ಕೊಡ್ತೇನೆ ಅಂತ ಹೇಳಿ ತಿನ್ನಿಸ್ತಾ ಇರ್ತಾಳೆ. 4ನೇ ದಿನ ಆ ಮಗು ಇರುವುದಿಲ್ಲ, ಅದರ ಜಾಗದಲ್ಲಿ ಇನ್ನೊಂದು ಮಗು ಅಳ್ತಾ ಇರ್ತದೆ. ಅಂದ್ರೆ ಅಲ್ಲಿ ನಮ್ಗೆ ಅನಿಸ್ತದೆ, ಕತೆಗಾರರು ಯಾಕೆ ಹೀಗೆ ಮಾಡ್ತಾರೆ, ಅವರು ಕೊಡ್ಬೋದಲ್ವಾ ಅಂತ. ಇದು ಸಮಾಜದ ಧ್ವನಿ ಕತೆಗಾರರಲ್ಲಿ. ಅಂದ್ರೆ ಕಡ್ಲೆ ಇದ್ದವನಿಗೆ ಹಲ್ಲಿಲ್ಲ, ಹಲ್ಲಿಲ್ಲದವನಿಗೆ ಕಡ್ಲೆ ಇಲ್ಲ. ಉಳ್ಳವರಿಗೆ ಇರ್ತದೆ, ಕೊಡುವ ಮನಸ್ಸಿಲ್ಲ. ಇಲ್ಲದವರಿಗೆ ಏನು ಮಾಡ್ಲಿಕ್ಕೂ ಆಗುವುದಿಲ್ಲ. ಇದು ಒಂದು ಪ್ರಯೋಗಶೀಲತೆ ಅಲ್ಲಿ ಕತೆಗಾರರ ಕುರಿತು. ಇಲ್ಲಿ ಅನಂತಯ್ಯ ಕೂಡ, ಅವರ ಹೆಸರು ಅನಂತಯ್ಯ, ಆದ್ರೆ ಯುಗಾದಿಯ ದಿನ ನಾನು ಚೇತರಿಸಿಕೊಳ್ತೇನೆ, ಮತ್ತೆ ಹೋಗ್ತೇನೆ, ನನ್ನ ಮಗಳಿಗೆ ಮದುವೆ ಮಾಡಬೇಕು, 1,000 ರೂಪಾಯಿ ಸಾಲ ಮಾಡಬೇಕು, ಹೀಗೆಲ್ಲ ಹೇಳ್ತಾ ಇರ್ತಾರೆ ಅವರು ಪಾಪ. ಯುಗಾದಿಯ ದಿನ ಇವರು ಬರುವಾಗ, ಕತೆಗಾರರು ಬರುವಾಗ, ಅವರು ಸ್ನೇಹಿತ, ಅವರೊಟ್ಟಿಗೆ ಇವರೆಲ್ಲರೂ ಮಾತಾಡಿದ್ದು. ಅಲ್ಲಿಗೆ ಬಂದಾಗ ಅನಂತಯ್ಯನವರು ತೀರಿ ಹೋಗಿರ್ತಾರೆ. ಹೆಸರು ಅನಂತಯ್ಯ, ಆದ್ರೆ ಆ ಕಥೆಯಲ್ಲಿ ನಡೆಯುವಂಥದ್ದು ಅಂತ್ಯ. ಇಂಥದ್ದೆಲ್ಲ ಮತ್ತೆ ಡಾಕ್ಟ್ರು ಮಾತಾಡೋದು, ಇಂತಹದ್ದನ್ನೆಲ್ಲ ನಾವು ನೋಡಬಹುದು. ಇನ್ನು ನಾವು ಪ್ರತಿಮಾತ್ಮಕವಾಗಿ ಬರೆದ ಕಥೆಗಳ ಕಡೆಗೆ ಹೋಗುವ. ಹೆಚ್ಚಿನ ಕಥೆಗಳು ಹೀಗೆ ಇವೆ ಅಂತ ಹೇಳ್ಬೋದು. ಆದ್ರೆ ಪ್ರತಿಮಾತ್ಮಕವಾಗಿ ಬರೆದ ಕಥೆಗಳಲ್ಲಿ ಕೊನೆಯ ಗಿರಾಕಿ ಎಲ್ಲರಿಗೂ ತಿಳಿದಿರುವಂತಹ ಬಹಳ ಮಹತ್ವದ ಕತೆ, ಹೃದಯ ವಿದ್ರಾವಕವಾದಂತಹ ಕತೆ ಇದು. ಕಣ್ಣಲ್ಲಿ ನೀರು ಬರಿಸುವಂತಹ ಕತೆ. ಈ ಕಥೆಯಲ್ಲಿ ನಾವು ನೋಡಿದ್ರೆ ಪ್ರತಿಮೆಗಳು, ಸಂಕೇತಗಳನ್ನು ಹೆಚ್ಚು ಹೆಚ್ಚು ಬಳಸಿದ್ದಾರೆ. ಅವಳ ಹೆಸರೇ ಕಾಣಿ, ತಮಿಳುನಾಡಿನ ಒಬ್ಬಳು ಪಾಪದ ಹುಡುಗಿ. ಅವರ ಕಥೆಗಳಲ್ಲಿ ಹೆಚ್ಚು ಬರುವಂಥದ್ದು ಭೂಮಿ ಮಾಲೀಕರು. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಭೂಮಿಯನ್ನು, ಒಕ್ಕಲುತನವನ್ನು ಕಸಿದುಕೊಂಡು ಕುಟುಂಬವು ಬೀದಿಗೆ ಬೀಳ್ತದೆ. ಅವರಿಗೆ ಯಾವುದೇ ಬೀಡ ಮಾರುವಂತಹ ಸಣ್ಣ ಪುಟ್ಟ ವ್ಯವಹಾರದಲ್ಲಿ ತೊಡಗಿಕೊಳ್ತಾರೆ. ಅದರ ನಡುವೆ ಜಾಗತಿಕ ಯುದ್ಧದ ಪರಿಣಾಮದಿಂದ ರೇಟ್ ಎಲ್ಲ, ಚಿಮಣಿ ಎಣ್ಣೆ ಕತೆ ನೀವು ನೋಡಿದ್ರೆ ಗೊತ್ತಾಗ್ತದೆ. ಮೊದಲಲ್ಲಿ ಬಾಲ್ಯದಲ್ಲೇ ಬರ್ದದ್ದು ಕತೆ. ಆವಾಗ ಜಾಗತಿಕ ಯುದ್ಧ ನಡೆಯುವಾಗ ಇಲ್ಲಿಯೂ ಪರಿಣಾಮ ಬೀರ್ತದೆ. ಪಾಪ ಚಿಮಣಿ ಎಣ್ಣೆಯ ಬೆಲೆ ಸಹ ಇರ್ತದೆ ಆ ರೀತಿಯಲ್ಲಿ. ಆವಾಗ ಆ ಹುಡುಗರು ಕಳ್ಳತನ ಮಾಡುವುದು, ಜೈಲಿಗೆ ಹೋಗುವುದು, ಅಥವಾ ಕ್ರಾಂತಿಗೆ ಧುಮುಕುವುದು, ಕ್ರಾಂತಿಕಾರಿಯಾಗುವುದು, ಕ್ರಾಂತಿಯಲ್ಲಿ ಸೋಲುವುದು, ಅಥವಾ ಸೋತರೂ ಕೂಡ ನಾವು ಅಜೇಯರು ಅಂತ ಹೇಳಿ ಮತ್ತೆ ಕ್ರಾಂತಿ ಮಾಡ್ತಾ ಮುಂದುವರಿಯುವುದು. ಇಂಥದ್ದನ್ನೆಲ್ಲ ನಾವು ಗಮನಿಸ್ತೇವೆ. ಇಲ್ಲಿ ಕಾಣಿ ಕೂಡ ಅಂಥದ್ದೇ. ಭೂಮಾಲೀಕತ್ವದಿಂದ ಭೂಮಿಯನ್ನು ಕಳ್ಕೊಂಡಂತಹ ಒಂದು ಕುಟುಂಬದ ಪಾಪದ ಹೆಣ್ಣು ಮಗಳು. ಅವರು 3 ಭಿಕ್ಷೆ ಬೇಡ್ತಾ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ. ಭಿಕ್ಷೆ ಬೇಡ್ತಾ ಇರಬೇಕಾದ್ರೆ ಮೊಂಡು ಕೈಯ ಒಬ್ಬ ತಿರುಪೆ ಎತ್ತುವ ಗರೀಬನಲ್ಲಿ ಅವನ ಒಂದು ಮೊಂಡು ಕೈಯಲ್ಲಿ ಅವನು ಬಳಸಿದಾಗಲೇ ಅದರಲ್ಲಿ 2 ಕೈಯ ಶಕ್ತಿ ಇರ್ತದೆ. 2 ಕೈಯ ಶಕ್ತಿ ಇದೆ ಅಂತ ಅವಳು ನಂಬ್ತಾಳೆ. ಅಂದ್ರೆ ತನ್ನನ್ನು ಕಾಪಾಡ್ತಾನೆ ಅವನು ಮುಂದಕ್ಕೂ ಕೂಡ ಅಂತ ಹೇಳಿ ಅವನೊಟ್ಟಿಗೆ ಅವಳು ಮನೆ ಇರುವುದಿಲ್ಲ, ನಿರ್ಗತಿಕರು ಓಡಿ ಬಿಡ್ತಾಳೆ. ಕರ್ನಾಟಕಕ್ಕೆ ಬರ್ತಾರೆ ತಮಿಳುನಾಡಿನಿಂದ ಬೆಂಗಳೂರಿಗೆ. ಅಲ್ಲಿ ಬಂದಲ್ಲಿ ಆ ಬೆಂಗಳೂರಿನಲ್ಲಿ 10 ದಿನ ಅವನು ಅವಳ ಜೊತೆಗೆ ಇದ್ದದ್ದು. 11ನೇ ದಿನ ಅವನು ಓಡಿ ಹೋಗ್ತಾನೆ. ಅಲ್ಲಿಯೂ ಮೋಸ. ಕಾಣಿ, ಹೆಸರು ಕಾಣಿ. ಅವಳನ್ನು ಕಾಣುವವರು ಯಾರೂ ಇಲ್ಲ, ನೋಡುವವರೇ ಇರುವುದು ಎಲ್ಲರೂ. ಹೊರಗಿನ ನೋಟ ಬೇರೆ, ಒಳಗಿನ ಕಾಣುವಿಕೆ ಬೇರೆ. ಅಂತರಂಗದಿಂದ ಯಾರೂ ಕಾಣುವುದಿಲ್ಲ. ಅವಳ ಹೆಸರೇ ನೋಡಿ, ಒಂದು ಪ್ರತಿಮೆ. ಅಂತರಂಗದಿಂದ ಯಾರೂ ಕಾಣುವುದಿಲ್ಲ, ಸಮಾಜವೇ ಕಾಣು ಅವಳನ್ನು ಅಂತ ಹೇಳುವುದು ಅವರು ಅದರ ಮೂಲಕ. ಆ ಕಾಣಿಯನ್ನು ಒಬ್ಬ ತಲೆ ಹಿಡುಕನು, ಅವಳಿಗೆ ಆಹಾರ ನೋಡಿ. ಎಲ್ಲ ಕಥೆಗಳ ಹಿಂದೆ ಪಾವೆಮಾಚಾರ್ಯರು ಹೇಳ್ತಾರೆ, ಬಡವುಗು ಕಣ್ಣಿಜ್ಜಿ ಕೆಬಿಜ್ಜಿ ಬಂಜಿ ಮಾತ್ರ ಅಂತ. ಹಸಿವಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಹೊಟ್ಟೆ ಮಾತ್ರ ಅಂತ ಹೇಳಿ.
ಅಂದ್ರೆ ಹಸಿವಿನ ಕಷ್ಟ, ಹಸಿವು ಒಂದು ತುಂಬಿದ್ರೆ, ಹೊಟ್ಟೆ ಒಂದು ತುಂಬಿದ್ರೆ ಅಲ್ಲಿಗೆ ಬೇರೆ ಹೃದಯದ ಪಾಡು, ಬೇರೆ ಪಾಡು. ಹೊಟ್ಟೆ ಹಸಿವು ಇದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಮನುಷ್ಯನಿಗೆ. ಅದರ ಕಷ್ಟ, ಹಸಿದವನ ಕಷ್ಟ ಹಸಿದವನಿಗೇ ಗೊತ್ತು. ಇವಳು ಬರೇ ಹೊಟ್ಟೆ ಪಾಡಿಗೋಸ್ಕರ ಎಷ್ಟು ಕಷ್ಟಪಡ್ತಾಳೆ. ಮೂಕಿ, ಬಾಯಿ ಬಾರದವಳು. ಆ ತಲೆ ಹಿಡುಕ ಕರ್ಕೊಂಡು ಹೋಗ್ತಾನೆ. ಅವಳನ್ನು ಒಂದಷ್ಟು ಗಿರಾಕಿಗಳು ಬರುವ ಹಾಗೆ ಮಾಡ್ತಾನೆ. ಅವಳು ಅನ್ನ ನೋಡಿ, ಅವಳು ಕೃಷಿ ಕುಟುಂಬದಿಂದ ಬಂದ, ಅನ್ನ ಕೊಡುವ ಕುಟುಂಬದವಳವಳು. ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅನ್ನಕ್ಕಾಗಿ ಅವಳು ಮೈ ಮಾರಿಕೊಳ್ಳುವ ಸ್ಥಿತಿ. ಇದು ವ್ಯಂಗ್ಯ. ನಮ್ಮ ಸಮಾಜದ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಸಮ ಇಲ್ಲ ಎನ್ನುವುದರ ನೋಟ ಇದು. ಅವಳು ಅನ್ನ ಕೊಡುವ ಕುಟುಂಬದವಳು, ಅನ್ನ ಇಲ್ಲ, ಅನ್ನಕ್ಕೋಸ್ಕರ ಒಂದು ಚೌಚೌ ಬಾತಿಗೋಸ್ಕರ ತಲೆ ಹಿಡುಕನಿಗೆ ಅವಳು ಪಾಪ ಅವನೊಟ್ಟಿಗೆ ಹೋಗಿ ಬಿಡ್ತಾಳೆ. ಹಸಿದು ಅನ್ನಕ್ಕೋಸ್ಕರ ಮೈ ಮಾರಿಕೊಳ್ತಾಳೆ. ಅವು ಎಲ್ಲವೂ ಕೂಡ ತಲೆ ಇಲ್ಲದ ಮೈಗಳು. ಆ ಗಂಡಸರು ಅವಳನ್ನು ಬಲಾತ್ಕರಿಸ್ತಾರೆ. ಅವಳು ಬೊಬ್ಬೆ, ಸ್ವರವೂ ಇಲ್ಲ, ಅವಳಿಗೆ ಧ್ವನಿ ಇಲ್ಲ ಮಾತಾಡ್ಲಿಕ್ಕೆ. ಅವಳು ಕುಯ್ 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 ಅಂತ ಹೇಳಿ ಬೊಬ್ಬೆ ಹೊಡಿತಾಳಂತೆ. ನೋಡಿ, ಅಲ್ಲಿ ಬೇಂದ್ರೆ ಅವರ ನೆನಪಾಗ್ತದೆ ನನಗೆ. ಬೀದಿ ನಾಯಿ ರಾಧೆಗೆ ಹೊಟ್ಟೆ ತುಂಬ ಮೊಲೆಗಳು, ಹೊಟ್ಟೆ ತುಂಬ ಎದೆಯ ತುಂಬ ಜೋಲು ಮೊಲೆಯ ಸಾಲ್ಗಳು, ರಾಧೆ ರಾಧೆ ಬೀದಿ ನಾಯಿ ರಾಧೆ, ಬೀದಿ ನಾಯಿ ರಾಧೆ ಅಂತ ಹೇಳಿ. ಒಬ್ಬ ಕೊನೆಗೆ ಅದು ಸತ್ತಾಗ ದುರುಳನೋರ್ವ ಯಾಕೋ ನಕ್ಕ, ಹೊಲ ಸೂಳೆಯು ಅತ್ತಾಳು ಅಂತ ಹೇಳ್ತಾರೆ ಅವರು. ದುರುಳ ದುಷ್ಟ ಅವಳನ್ನು ಬಳಸಿಕೊಂಡವ ನಕ್ಕ ಅಂತೆ ಯಾಕೋ, ಆದ್ರೆ ಹೊಲ ಸೂಳೆ ಅದೇ ಸ್ಥಿತಿಯಲ್ಲಿರುವ ಸೂಳೆ ಅಂತ ಹೇಳಿ ವೇಶ್ಯೆ. ಇವಳು ವೇಷವಾಟಿಕೆಗೆ ಆ ದಂಧೆಗೆ ಬೀಳ್ತಾಳೆ. ಪಾಪ ಬರೀ ಹೊಟ್ಟೆಗೋಸ್ಕರ. ಅವಳಿಗೆ ತಿನ್ಲಿಕ್ಕೆ ಅನ್ನ ಮಾತ್ರ ಕೊಡುವುದು ಅವನು, ಹೊಟ್ಟೆ ತುಂಬ ತಿನ್ನಿಸ್ತಿದ್ದಂತೆ. ಆದ್ರೆ ಅವಳಿಗೆ ಅಲ್ಲಿ ಕುಯ್ ಕುಯ್ ಎನ್ನುವ ಪದದಲ್ಲಿ, ಅನುಕರಣ ಅವ್ಯಯದಲ್ಲಿ ಅವರು ನಾಯಿಯ ಹಾಗೆ ಅವಳ ಸ್ಥಿತಿ, ನಾಯಿಗಿಂತ ಕಡೆ ಅಂತ ಹೇಳ್ತಾರೆ. ಅದರಲ್ಲಿ ಬರುವಂತ ಮತ್ತೆ ವ್ಯಾ 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 ಪೆ 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 ಎಲ್ಲ ಸದ್ದುಗಳು ಇವೆ. ಅವುಗಳು ಕುರಿ, ಅವಳು ವ್ಯಾ 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 ಹೇಳುವ ಕುರಿ, ಬಲಿಗೆ ಕೊಂಡೋದ ಕುರಿಯ ಹಾಗೆ. ಕೊನೆಗೆ ಒಬ್ಬನು ಕೊನೆಯ ಗಿರಾಕಿ ಅವಳನ್ನು ಕೊಲ್ಲುವಂಥದ್ದು ಇದೆ. ಕುತ್ತಿಗೆ ಹಿಸುಕಿ ಕೊಂದು ಬಿಡ್ತಾನೆ. ಅವಳು ಅವನ ಹಿಂದೆ ಬರುವಾಗ ಸಭ್ಯ ಮುಖವಾಡಗಳು, ಅವು ಸಭ್ಯ ಮುಖವಾಡಗಳು ಕತ್ತಲಲ್ಲಿ ಕೆಲಸ ಮಾಡುವವು. ಆದ್ರೆ ಇವಳಿಗೆ ದುಡ್ಡು ಕೊಡದೆ ಹೋದಾಗ ಅವನ ಹಿಂದೆ ಅವಳು ಓಡ್ತಾಳೆ ಪಾಪ, ಸದ್ದು ಮಾಡ್ತಾ ಕುತ್ತಿಗೆಯನ್ನು ಹಿಡಿತಾನೆ. ಎಂತಹ ಕತೆ ಇದು ಈ ಕಾಣಿ ಎನ್ನುವಂಥದ್ದು. ಅದರಲ್ಲೊಂದು ಗಿಡುಗ ಬರ್ತದೆ. ಗಿಡುಗ ಅದರಲ್ಲಿ ಬರುವಂತ ಭಾಷೆಯನ್ನು ಒಂದು ನಾನು ಹೇಳಬೇಕು. ಭಾಷೆ ಬಹಳ ಹರಿತವಾದ ಭಾಷೆಯಲ್ಲಿ ಅವರು ಯಾವುದೇ ಭಾವನೆ ಇಲ್ಲದೆ ಬರೀತಾರೆ. ಅಂದಿನಿಂದ ಹಗಲು ಅಲೆದಾಟ, ಸಂಜೆ ಸರ್ಕಲ್ಲಿನಲ್ಲಿ ಒಂದೋ ಎರಡೋ ಪರಿಚಯ, ಸಮೀಪದ ಹುಲ್ಲುಗಾವಲಿನ ಹಾಸಿಗೆಯಲ್ಲಿ ಆಕೆಯೇ ಒಂದು ಸಾರಿಯೋ ಎರಡು ಸಾರಿಯೋ ಮೂರು ಸಾರಿಯೋ ಸಾಯುವುದು, ಸತ್ತು ಜೀವಿಸುವುದು, ಜೀವಿಸಿ ಮತ್ತೆ ಮಾರನೆಯ ದಿನ ರಾತ್ರಿ ಸಾಯುವುದು. ಹೀಗೆಯೇ ಕಾಲ ಕಳೆಯಿತು. ಅವಳು ಹೆಣವೇ ಅಲ್ಲಿ. ಕಾಣಿ ಅಂತ ಹೇಳಿದ್ರೆ ಅವಳು ಅವಳು ಬರೀ ಹೊಟ್ಟೆಗೋಸ್ಕರ, ಅವಳಿಗೆ ಇಷ್ಟ ಇಲ್ಲ. 16ರ ಮಗು ಅದು, ಬಾಲಕಿ ಅವಳು, 16 ವಯಸ್ಸಿನ ಮೂಕಿ ಅವಳು. ಅವಳು ಪ್ರಪಂಚ ನೋಡದವಳು. ಅವಳು ಈಗ ಅವಳಿಗೆ ಅನುಭವದಿಂದ ಕಂಡುಕೊಳ್ತಾ ಹೋಗ್ತಾಳೆ ಅವಳು ಸತ್ಯ ಏನು ಅಂತ ಹೇಳಿ, ಬದುಕಿನ ಸತ್ಯ. ಅವಳು ಸತ್ತು ಸತ್ತು ಬದುಕ್ತಾಳಂತೆ, ಬದುಕಿ ಬದುಕಿ ಸಾಯ್ತಾಳಂತೆ. ಈ ರೀತಿಯಲ್ಲಿ ಅವರು ಆ ಚಿತ್ರವನ್ನು ಕೊಡ್ತಾರೆ. ಗಿಡುಗಾದ್ರೂ ಆಗಬಹುದು, ಕೊನೆಯಲ್ಲಿ ಅದು ಅವಳ ಮಾಂಸವನ್ನು ಕಿತ್ತುಕೊಳ್ಳಿಕ್ಕೆ ಮೇಲಿನಿಂದ ಹಾರ್ತಾ ಇರ್ತದೆ. ಆದ್ರೆ ಇನ್ನೊಂದು ಅಸ್ಥಿಪಂಜರ ಮಾತ್ರ ಉಳಿತದೆ, ಇನ್ನು ಅವರನ್ನು ಯಾರು ಬಳಸಬಾರ್ದು. ಆ ರೀತಿಯಲ್ಲಿ ಕೊನೆಯ ಗಿರಾಕಿ ಆ ಗಿಡುಗ ಆದ್ರೂ ಒಂದು ರೀತಿಯಲ್ಲಿ ಒಂದು ಕ್ರೌರ್ಯದ ಪ್ರತಿಮೆ. ಈ ಗಿಡುಗನಂತಹ ಮನುಷ್ಯರ ಪ್ರತಿಮೆ ಆದ್ರೂ ಕೂಡ ಇನ್ನೊಂದು ಕಡೆಯಿಂದ ಅದು ಮುಗಿಲಿ, ಅವಳು ಸತ್ತ ನಂತರ ಕೂಡ ಅವಳು ಮತ್ತೆ ಸಾಯುವುದು ಬೇಡ ಅಂತ ಹೇಳಿ, ಆ ರೀತಿಯಲ್ಲಿ ಮತ್ತೆ ಮತ್ತೆ ಸಾಯುವುದು ಬೇಡ ಎನ್ನುವ ಹಾಗೆ ಈ ರೀತಿಯಲ್ಲಿ ಅವಳು ಸತ್ತೇ ಬದುಕ್ತಾಳೆ, ಹೆಣದ ಹಾಗೆ ಬದುಕ್ತಾಳೆ. ಇನ್ನು ಕೊನೆಯಲ್ಲಿ ನನಗೆ ಸಮಯ ಬಂದಿದೆ, ಅದರಿಂದಾಗಿ ಕೊನೆಯಲ್ಲಿ ಒಂದು ಕೃಷ್ಣ ಹೇ ಕೃಷ್ಣ ಎನ್ನುವ ದಲಿತ ಕಥೆಯ ಬಗ್ಗೆ ಒಂದು ನಿಮಿಷ ನಾನು ಹೇಳಬೇಕು. ಅದರಲ್ಲಿ ಕೊರಗ ಎನ್ನುವಂತಹ ಒಂದು ಪಾತ್ರ, ಅದನ್ನು ಓದಲೇಬೇಕು ಯಾರಾದರೂ. ಕಣ್ಣಲ್ಲಿ ನೀರು ಬರ್ತದೆ. ಒಂದು ದಲಿತ ಕುಟುಂಬದ ಕತೆ. ಬರೀ ಅವರು ಹೇಗೆ ಬಳಸ್ತಾರೆ ಅಂದರೆ, ಒಂದು ಧನಿಕನ ಮನೆ, ಅಲ್ಲಿ ಅಷ್ಟಮಿ, ಇಲ್ಲಿ ಕಷ್ಟಮಿ. ಅವನೇ ಹೇಳ್ತಾನೆ ಆ ಕೊರಗ, ನಿನ್ನ ಹೆಂಡತಿ ಹತ್ರ, ದಣಿಯ ಮನೆಯಲ್ಲಿ ಅಷ್ಟಮಿ, ನನ್ನ ಮನೆಯಲ್ಲಿ ಕಷ್ಟಮಿ. ಅವನ ಮಗ ನಿಜವಾಗಿ ಅಂಗಾರ, ಅವನು ನಿಜವಾಗಿ ಕೃಷ್ಣ. ನೋಡ್ಲಿಕ್ಕೆ ಹೋದ್ರೆ ಅಲ್ಲಿಯ ಕೃಷ್ಣ ಕೃಷ್ಣ ಅಂತ ಹೇಳಿ ಅವರು ಮಾನವೀಯತೆಯನ್ನು ಮರೆತು ಅವಳಿಗೆ ಒಂದು ತೆಂಗಿನಕಾಯಿಯನ್ನು ಕೊಡದೆ, ಇವನು ಈಚೆಯಿಂದ ಈ ಹುಡುಗ ಜ್ವರದಲ್ಲಿ ನರಳಿ 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 ಸಾಯುವಾಗ ಅಲ್ಲಿ ಅವಳು ದುಡಿತಾ ಇರ್ತಾಳೆ ಪಾಪ. ಗಂಡನ ಕಾಲಿಗೆ ಗಾಜಿನ ಚೂರು ತಾಗಿ ಉಬ್ಬಿ 2-3 ತಿಂಗಳಿಂದ ಕೆಲಸಕ್ಕೆ ಹೋಗುದಿಲ್ಲ. ಈ ಹುಡುಗ ಜ್ವರದಲ್ಲಿ ನರಳುವಾಗ ಅವನಿಗೆ ಹೊಟ್ಟೆಗಿಲ್ಲ, ಹಸಿವಿಗಿಲ್ಲ. ಅಲ್ಲಿ ಒಂದು ಕಡೆ ಬರ್ತದೆ, ಅವನು ಕೊನೆಯ ಗಳಿಗೆಯಲ್ಲಿ ಅಮ್ಮ ಅಂತ ಕರೀತಾನೆ. ಅಮ್ಮ ಬರುವಾಗ ದುಡ್ದು ಸಾಕಾಗಿ ಅವಳು ಬರುವಾಗ ಅಮ್ಮ ಅಂತ ಹೇಳ್ತಾ ಅಲ್ಲೇ ಕಣ್ಣೀರು ಬರ್ತದೆ ನಮ್ಗೆ. ಅಷ್ಟೂ ದಿನ ಅವಳು ಅಲ್ಲಿ ಇರುವುದಿಲ್ಲ, ಹೊಟ್ಟೆಗೂ ಇಲ್ಲ ಮಗುವಿಗೆ. ನಿಜವಾದ ಕೃಷ್ಣ ಅಂಗಾರ. ಅವರು ಅಲ್ಲಿ ಪೂಜೆ ಮಾಡುವ ಬದಲು ಈ ಅಂಗಾರನಿಗೆ ಏನಾದ್ರೂ ಮಾಡಿದ್ರೆ
ಅದು ನಿಜವಾದ ಮಾನವೀಯ ನೆಲೆ. ಈ ದೃಷ್ಟಿಯಿಂದ ನಿರಂಜನರು ಜೀವಪರ ಕಾಳಜಿಯ ಮಾನವೀಯ ನೆಲೆಯ ಕಥೆಗಳನ್ನು ನಮಗೆ ಬಹಳಷ್ಟು ನೀಡಿದ್ದಾರೆ. ಈ ಕಥೆಗಳನ್ನು ಕೊಟ್ಟಿರುವುದು ಜನರಲ್ಲಿ ಒಂದು ಶೋಷಿತ ವರ್ಗದಲ್ಲಿ, ಶ್ರಮಿಕ ವರ್ಗದಲ್ಲಿ ಅಥವಾ ಬಂಡವಾಳಶಾಹಿಗಳ ನಡುವೆ ಕಾರ್ಖಾನೆಗಳ ಕಥೆಗಳು ಕೂಡ ಇಲ್ಲಿ ಇವೆ ಸುಮಾರು, ಹೇಳಲಿಕ್ಕೆ ಸಮಯ ಇಲ್ಲ. ಅದರಿಂದಾಗಿ ಈ ಶೋಷಿತ ವರ್ಗದವರಲ್ಲಿ ಎಚ್ಚೆತ್ತುಕೊಳ್ಬೇಕು, ಅವರು ಕ್ರಾಂತಿಯನ್ನು ಮಾಡಬೇಕು. ಎಲ್ಲಿಯವರೆಗೆ ಅಸಮಾನತೆ ಇರ್ತದೆ ಅಲ್ಲಿಯವರೆಗೆ ಸೌಂದರ್ಯ ಪ್ರಜ್ಞೆ ಇಲ್ಲ. ನಾವು ಸೌಂದರ್ಯ ರಸ ರಸ ಅಂತ ಬದುಕಲಿಕ್ಕೆ ಆಗೋದಿಲ್ಲ. ಅಸಮಾನತೆ ಇರುವವರೆಗೆ ಈ ಕಥೆಗಳು ಇವಾಗ ಸಾರ್ವಕಾಲಿಕ. ಯಾಕೆ ಅಂತ ಹೇಳಿದರೆ ಮನುಷ್ಯ ಪರಿಪೂರ್ಣನಲ್ಲ, ಅಸಮಾನತೆಗೆ ಮುಕ್ತಿಯೇ ಇಲ್ಲ ಅಂತ ಅನಿಸ್ತದೆ ಈ ಕಥೆಗಳನ್ನು ನೋಡುವಾಗ. ಇದು ನಾವು ಹೋರಾಡಬೇಕು ಅಷ್ಟೇ, ಹೋರಾಟ ಹೋರಾಟ ಹೋರಾಟ. ಈ ದೃಷ್ಟಿಯಿಂದ ಬಹಳ ಶ್ರೇಷ್ಠವಾದ ಕಥೆಗಳನ್ನು ಕೊಟ್ಟಿದ್ದಾರೆ, ಬಹಳ ಪ್ರಯೋಗಗಳನ್ನು ಮಾಡಿದ್ದಾರೆ ಕಥೆಗಳಲ್ಲಿ 13ನೇ ವಯಸ್ಸಿನಿಂದಲೇ. ಅದರಿಂದಾಗಿ ಅವರ ಈ ಸಂದರ್ಭದಲ್ಲಿ ನಿರಂಜನರನ್ನು ಸ್ಮರಿಸಿಕೊಂಡು ಅವರು ಪ್ರತಿ ಸಲ ಹೇಳ್ತಾರೆ ಕಣ್ಣು ತೆರೆ ಕಣ್ಣು ತೆರೆ ಅಂತ ಹೇಳಿ, ನಾವೆಲ್ಲರೂ ಒಳಗಿನ ಕಣ್ಣನ್ನು ತೆರೆದು ಮನುಷ್ಯರನ್ನು ನೋಡುವ ಕಾಣುವ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮತ್ತು ಅವಕಾಶ ನೀಡಿದಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲರಿಗೂ ಕೂಡ, ಚಿದಾನಂದ ಸಾಲಿ ಅವರಿಗೆ, ಮನು ಬಳಿಗಾರ್ ಸರಿಗೆ ಮತ್ತು ಧರ್ಮ ಸರ್ ಅವರಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನಿರಂಜನರ ಕಥೆಗಳಲ್ಲಿರುವ ಪ್ರಯೋಗಶೀಲತೆಯ ಆಶಯವನ್ನು ವಿವರವಾಗಿ ನಮ್ಮ ಮುಂದೆ ಇಟ್ಟಂತಹ ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬಿಟ್ಟು ಇವರಿಗೆ ಧನ್ಯವಾದಗಳು.